ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ವರದಿಯನ್ನ ಎಸ್ಐಟಿ ಸಲ್ಲಿಸಿದೆ. ಟಿವಿ9 ನಲ್ಲಿ ಪ್ರಾಥಮಿಕ ವರದಿಯ ಎಕ್ಸ್ಕ್ಲೂಸಿವ್ ಮಾಹಿತಿ. 3923 ಪುಟಗಳ ಪ್ರಾಥಮಿಕ ವರದಿಯನ್ನ ಎಸ್ಐಟಿ ಸಲ್ಲಿಸಿದೆ. ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಪ್ರಾಥಮಿಕ ವರದಿ ಸಲ್ಲಿಕೆಯಾಗಿದೆ. ನವೆಂಬರ್ 21ರಂದು ವರದಿ ಸಲ್ಲಿಸಿರುವ ಎಸ್ಐಟಿ ಒಟ್ಟು 6 ಜನರ ಮೇಲೆ ಎಸ್ಐಟಿ ಈ ವರದಿಯನ್ನ ಸಲ್ಲಿಕೆ ಮಾಡಿದೆ. ಎಸ್ಐಟಿ ಸಲ್ಲಿಸಿರುವಂತಹ ಪ್ರಾಥಮಿಕ ವರದಿಯಲ್ಲಿ ಏನೆಲ್ಲ ಪ್ರಮುಖ ಅಂಶಗಳಿವೆ ಅನ್ನೋ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಟಿವಿ9 ಕೊಡ್ತಾ ಹೋಗುತ್ತೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ವಿಠಲ್ ಗೌಡ, ಸುಜಾತ ಭಟ್ ವಿರುದ್ಧ ಎಸ್ಐಟಿಯಿಂದ ಪ್ರಾಥಮಿಕ ವರದಿ ಸಲ್ಲಿಕೆಯಾಗಿದೆ. ಜಿತೇಂದ್ರ ಕುಮಾರ್ ದಯಾಮ ಅವರು ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮುಖ್ಯ ತನಿಖಾಧಿಕಾರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದಂತೆ ಏನೆಲ್ಲ ಆಯಿತು ಅನ್ನೋದನ್ನು ಗಮನಿಸಿದ್ವಿ. ಉತ್ಖನನ ಕೆಲಸ ನಡೀತು. ಒಂದಷ್ಟು ಕಡೆಗಳಲ್ಲಿ ಮೂಳೆ, ಅಸ್ಥಿಪಂಜರದ ಬಿಡಿ ಭಾಗಗಳು ಸಿಕ್ಕಿದ್ವು. ಆದರೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅನ್ನೋದು ತನಿಖೆಯ ಒಂದೊಂದೇ ಹಂತದಲ್ಲಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಹೋಯಿತು. ಎಸ್ಐಟಿ ಪ್ರಾಥಮಿಕ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಉಲ್ಲೇಖವಾಗಿದೆ. ಚಿನ್ನಯ್ಯಗೆ ತಲೆಬುರುಡೆಯನ್ನ ತಂದುಕೊಟ್ಟಿದ್ದು ಯಾರು? ಷಡ್ಯಂತ್ರ ಮಾಡಲು ಪ್ರೇರಣೆ ಕೊಟ್ಟಿರೋದು ಯಾರು? ಬುರುಡೆಯನ್ನ ಎಲ್ಲೆಲ್ಲಿ ತೆಗೆದುಕೊಂಡು ಹೋಗಿದ್ರು? ತಲೆಬುರುಡೆ ವಿಚಾರದಲ್ಲಿ ಏನೇನ್ ಷಡ್ಯಂತ್ರ ನಡೆದಿದೆ? ಹಾಗೇನೆ ಎಲ್ಲಾ ಷಡ್ಯಂತ್ರಕ್ಕೆ ಫಂಡಿಂಗ್ ಮಾಡಿರೋದು ಯಾರು, ಎಲ್ಲಿಂದ? 3923 ಪುಟಗಳ ಪ್ರಾಥಮಿಕ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದಾರಲ್ಲ, ಅದರಲ್ಲಿ ಈ ಎಲ್ಲ ಅಂಶಗಳು ಕೂಡ ಉಲ್ಲೇಖ ಆಗಿದೆ. ಮೊದಲಿಗೆ ತಲೆಬುರುಡೆಯನ್ನ ಚಿನ್ನಯ್ಯ ತರ್ತಾನೆ, ಅದಾದ್ಮೇಲೆ ಕಥೆಗಳನ್ನ ಹೆಣಿತಾನೆ. ಆತ ಯಾರ್ಯಾರನ್ನ ಭೇಟಿಯಾಗಿದ್ದ, ಎಲ್ಲೆಲ್ಲಿ ವಾಸ್ತವ್ಯ ಹೂಡಿದ್ದ, ಆತನ ಜೊತೆಗೆ ಆರಂಭದಿಂದ ಈ ಒಂದು ಉತ್ಖನನ ಕೆಲಸ ಆಗೋವರೆಗೂ ಕೂಡ ಯಾರೆಲ್ಲ ನಿಂತ್ಕೊಂಡಿದ್ರು, ಎಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸಿ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರವನ್ನ ರೂಪಿಸಿತ್ತು ಅನ್ನೋದು ಎಸ್ಐಟಿ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ. ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ, ಜಯಂತ್, ಸುಜಾತ ಭಟ್ ಅಪರಾಧ ಕೃತ್ಯದಲ್ಲಿ 6 ಆರೋಪಿಗಳು ಕೂಡ ಶಾಮೀಲು. ಅಪರಾಧ ಎಸಗಿರೋದು ದೃಢಪಟ್ಟಿದೆ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ. ಆ ವಿಚಾರವನ್ನ ಸ್ಪಷ್ಟವಾಗಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಯಾರೆಲ್ಲ ಇನ್ವಾಲ್ವ್ ಆಗಿದ್ರು, ಯಾವ ರೀತಿ ಇನ್ವಾಲ್ವ್ಮೆಂಟ್ ಇತ್ತು, ಹೇಗೆ ಷಡ್ಯಂತ್ರವನ್ನ ರೂಪಿಸಿದ್ರು, ಧರ್ಮಸ್ಥಳಕ್ಕೆ ಅಪಕೀರ್ತಿಯನ್ನ ತರೋ ನಿಟ್ಟಿನಲ್ಲಿ ಇವರ ಕುತಂತ್ರ ಏನಾಗಿತ್ತು ಅನ್ನೋದು ಬಯಲಾಗಿದೆ. ಆಮಿಷಕ್ಕೆ ಒಳಗಾಗಿ ಸುಳ್ಳು ಹೇಳಿದ್ದ A1 ಚಿನ್ನಯ್ಯ, ಹಣ ಪಡೆದು ಬುರುಡೆ ಕಥೆಯನ್ನ ಕಟ್ಟಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಚಿನ್ನಯ್ಯನಿಗೆ ಹಣ ಕೊಟ್ಟು ಈ ಗ್ಯಾಂಗ್ ಪುಸಲಾಯಿಸಿತ್ತು. ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ರು. ಅಪರಿಚಿತ ಶವ ಹೂತಿದ್ದೇನೆಂದು ಸುಳ್ಳು ಹೇಳಿದ್ದ ಚಿನ್ನಯ್ಯ ಹಣದ ಆಸೆಗೆ ಈ ರೀತಿಯಾಗಿ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಧರ್ಮಸ್ಥಳದ ವಿರುದ್ಧ ಯಾವ ರೀತಿ ಷಡ್ಯಂತ್ರ ಮಾಡಿದ್ರು ಅನ್ನೋದು ಈಗ ಬಯಲಾಗಿದೆ. ತನಿಖಾ ವರದಿಯಲ್ಲೂ ಕೂಡ ಒಂದಷ್ಟು ಪ್ರಮುಖ ಮತ್ತು ಸ್ಪಷ್ಟ ಅಂಶಗಳನ್ನ ಎಸ್ಐಟಿ ಉಲ್ಲೇಖ ಮಾಡಿದೆ. ಯಾವ್ದ್ಯಾವುದು ಇಲ್ಲಿ ಪ್ರಮುಖವಾಗುತ್ತೆ, ಹೇಗೆ ತನಿಖೆಯ ಆಯಾಮ ಎಲ್ಲಾ ಸತ್ಯಗಳನ್ನ ಹೊರತಂತು ಅಂತ? ಮಧುಶ್ರೀ, ಈಗಾಗಲೇ ಪ್ರಣಬ್ ಮೊಹಂತಿ ಹಿರಿಯ ಪೊಲೀಸ್ ಅಧಿಕಾರಿಯವರ ನೇತೃತ್ವದಲ್ಲಿ ಈಗಾಗಲೇ ತಂಡ ನ್ಯಾಯಾಲಯಕ್ಕೆ ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಆ ಪ್ರಾಥಮಿಕ ವರದಿಯಲ್ಲಿ ಪ್ರಮುಖವಾಗಿ ಯಾರು ದೂರನ್ನ ಕೊಟ್ಟಿದ್ರು, ಆ ದೂರುದಾರರೇ ಇದೀಗ ಆರೋಪಿಗಳಾಗಿರ್ತಕ್ಕಂಥದ್ದು. 6 ಜನ ಆರೋಪಿಗಳ ವಿರುದ್ಧ ಈಗಾಗಲೇ ನ್ಯಾಯಾಲಯಕ್ಕೆ ವರದಿಯನ್ನು ಕೂಡ ಪೊಲೀಸರು ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ವರದಿಯಲ್ಲಿರ್ತಕ್ಕಂಥ ಅಂಶಗಳ ಕುರಿತಂತೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಟಿವಿ9ಗೆ. ಪ್ರಮುಖವಾಗಿ ಹಿಂದಿನಿಂದಲೂ ಕೂಡ ಟಿವಿ9 ಈ ಕುರಿತಂತೆ ವರದಿಯನ್ನ ಬಿತ್ತರ ಮಾಡ್ತಲೇ ಬರ್ತದೆ. ಪ್ರಮುಖವಾಗಿ ಯಾರು ಆರೋಪಿಗಳೇನಿದ್ದಾರೆ, ಇವರು ದೂರುದಾರರಲ್ಲ ಆರೋಪಿಗಳು ಅನ್ನೋದನ್ನ ಮೊದಲಿಂದನೂ ಕೂಡ ಹೇಳ್ತಾ ಬಂದಿದೆ. ಇದಕ್ಕೆ ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಲಭ್ಯ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಏನಿದ್ದಾನೆ, ಈತ ಈ ಒಂದು ಇಡೀ ಗ್ಯಾಂಗ್ನ ಪ್ರಮುಖವಾಗಿ ಎಲ್ಲ ಆರೋಪಗಳಿಗೂ ಕೂಡ ಮೂಲವಾಗಿ ಈತ
ವ್ಯವಸ್ಥಿತವಾಗಿ ಸಂಚನ ರೂಪಿಸಿದ್ದ ಅಂತ ಹೇಳಿ ಈಗಾಗಲೇ SIT ಪೊಲೀಸರಿಗೆ ಮನದಟ್ಟಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ಟಿಮರೋಡಿಯಿಂದ ಹಿಡಿದು ಗಿರೀಶ್ ಮಟ್ಟಣ್ಣನವರ್, ವಿಠ್ಠಲ್ ಗೌಡ ಸೇರಿದಂತೆ ಜಯಂತ್ ಹಾಗೂ ಕೊನೆಯದಾಗಿ ಅನನ್ಯ ಭಟ್ಟ ಏನೋದು ಸೃಷ್ಟಿಯನ್ನ ಮಾಡಿದ್ದಾರೆ. ಈಕೆಗೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ಲಿಂದ ನಡೆಸಿರ್ತಕ್ಕಂಥ ಹೇಳಿಕೆಯೂ ಕೂಡ ಪ್ರಮುಖವಾಗಿ ಎಲ್ಲ ವಿಚಾರಗಳಿಗೂ ಕುರಿತಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಸಂಚನ ರೂಪಿಸಿರ್ತಕ್ಕಂಥದ್ದು ಈಗಾಗಲೇ ಬಟಾಬಯಲಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಕಲೆ ಹಾಕಿರ್ತಕ್ಕಂಥದ್ದು. ಸದ್ಯಕ್ಕೆ ಪ್ರಾಥಮಿಕ ವರದಿಯನ್ನ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅಂತಿಮ ವರದಿಯನ್ನ ಇನ್ನೂ ಕೂಡ ಸಲ್ಲಿಸಬೇಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಧರ್ಮಸ್ಥಳದ ವಿರುದ್ಧ ಹೆಸರನ್ನ ಕೆಡಿಸುವಂತ ಪ್ರಯತ್ನವನ್ನ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥಿತವಾಗಿ ತಂತ್ರವನ್ನ ಹೆಣೆದಿದ್ದಾರೆ, ವ್ಯವಸ್ಥಿತ ಪಿತೂರಿಯನ್ನ ನಡೆಸಿದ್ದಾರೆ. ಇದು ಈ ರೀತಿಯಾಗಿ ಪಿತೂರಿಯನ್ನ ನಡೆಸುವ ಉದ್ದೇಶದಿಂದಲೇ ಈ ರೀತಿಯ ಸುಳ್ಳನ್ನು ಹೆಣೆದಿರ್ತಕ್ಕಂಥದ್ದು, ಸುಳ್ಳಿನ ಕಂತೆಯನ್ನು ಹೆಣೆದಿರ್ತಕ್ಕಂಥದ್ದು, ಬಂಡಲನ್ನ ಈ ಒಂದು ಬುರುಡೆ ಗ್ಯಾಂಗ್ ಬಿಚ್ಚಿಡ್ತಕ್ಕಂಥದ್ದು. ಅಂದ್ರೆ ರಾಜ್ಯಾದ್ಯಂತ ದೇಶಾದ್ಯಂತ ಈ ಒಂದು ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ನಂಬಿಕೆಗಳನ್ನ ಅಲ್ಲಾಡಿಸುವಂತ ನಿಟ್ಟಿನಲ್ಲಿ ನಂಬಿಕೆಗಳಿಗೆ ಪೆಟ್ಟು ನೀಡುವಂತ ಕೆಲಸವನ್ನ ಮಾಡಲು ಈ ಒಂದು ಗ್ಯಾಂಗ್ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ನ್ಯಾಯಾಲಯಕ್ಕೆ ಕೂಡ ಪ್ರಾಥಮಿಕ ವರದಿಯಲ್ಲಿ ಸಲ್ಲಿಕೆಯನ್ನ ಮಾಡಿರ್ತಕ್ಕಂಥದ್ದು. ಪದಶ್ರೀ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಿವಪ್ರಸಾದ್. ಧರ್ಮಸ್ಥಳ ಮೇಲ್ವಿಚಾರಕರ ವಿರುದ್ಧ ಪಿತೂರಿಗೆ ಪ್ಲಾನ್, 106 ಶವ ಹೂತಿರುವುದಾಗಿ ಸುಳ್ಳು ಹೇಳಿಸಿದ್ದ ಗ್ಯಾಂಗ್. ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿತ್ತು ಈ ಬುರುಡೆ ಗ್ಯಾಂಗ್. ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಪಿತೂರಿ ಗ್ಯಾಂಗ್ ತಮ್ಮ ಮೇಲೆ ಅಪವಾದ ಬರಬಾರದು ಅಂತ ಹೇಳಿ ಆತನ ಬಳಿ ಸುಳ್ಳು ಹೇಳಿಸಿ ಆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆತನೇ ಬಂದು ಹೇಳಿಕೆಯನ್ನ ಕೊಟ್ಟಿತ್ತು ಅಂತ ಹೇಳಿ ಬಿಂಬಿಸೋದಕ್ಕೆ ಇದು ಯತ್ನವನ್ನ ಪಟ್ಟಿತ್ತು. ಜಡ್ಜ್ ಮುಂದೆ ಹೇಳಿಕೆಯನ್ನ ಕೊಡುವಂತೆ ಈ ಗ್ಯಾಂಗ್ಗೆ ಚಿನ್ನಯ್ಯನನ್ನ ಪ್ರೇರೇಪಿಸಿತ್ತು ಕೂಡ. ಹಾಗಾಗಿನೇ ಆತ ಬುರುಡೆ ಸಮೇತ ಬಂದು ಕಥೆಯನ್ನ ಕಟ್ಟಿದ್ದು. ಜಡ್ಜ್ ಮುಂದೆಯೂ ಕೂಡ ಅದನ್ನೇ ಹೇಳಿದ್ದು. 106 ಶವಗಳನ್ನ ಹೂತಿಟ್ಟಿದ್ದೇನೆ, ಅದರಲ್ಲಿ ಒಂದಷ್ಟು ಶವಗಳದ್ದು ಯಾವ ರೀತಿಯ ಹಿನ್ನೆಲೆ ಅನ್ನೋದನ್ನ ಆತ ಬಾಯ್ಬಿಟ್ಟಿದ್ದ. ಅತ್ಯಾಚಾರಕ್ಕೆ ಒಳಗಾಗಿದ್ದವು, ಕೊಲೆ ಪ್ರಕರಣಗಳನ್ನು ಕೂಡ ಆತ ಉಲ್ಲೇಖ ಮಾಡಿದ್ದ. ಆದರೆ ಇದರ ಹಿಂದೆ ಎಲ್ಲವೂ ಕೂಡ ಇದ್ದಿದ್ದು ಷಡ್ಯಂತ್ರ, ಕುತಂತ್ರ ಒಂದೇ ಅನ್ನೋದು ಇದೀಗ SIT ತನಿಖೆಯ ವೇಳೆ ಬಯಲಾಗಿದೆ.